ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರಕ್ಷಾಬಂಧನ್. ಸೊ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ಮತ್ತು ಯಾರ್ಯಾರು ಈ ವಾರ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಸೊ ಇವಾಗ ಪ್ಲ್ಯಾನ್ಸ್ ಏನಪ್ಪ ಅಂತಂದರೆ, ನನ್ನ ಸಿಸ್ಟರ್ ಇನ್ ಲಾಸ್ ಬರ್ತಿದ್ದಾರೆ ಇಬ್ರು. ರಕ್ಷಾಬಂಧನ್ಗೆ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಬ್ರದರ್ ಇನ್ ಲಾಗೆ ರಾಖಿ ಕಟ್ಟೋಕ್ಕೆ. ಸೊ ಅದಕ್ಕೆ ಅವ್ರಿಗೋಸ್ಕರ ಅಂತ ಐ ಆಮ್ ಕುಕ್ಕಿಂಗ್ ಚಿಕನ್. ಸೊ ಇವಾಗ ಚಿಕನ್ ಅವಾಗಲೇ ಇಟ್ಟಿದ್ದೀನಿ, ಬಿರಿಯಾನಿ ಮಾಡ್ತಿದ್ದೀನಿ. ನಾನು ನಂತರ ಹೀಗೆ ಸಿಂಪಲ್ಲಾಗಿ ಬಿರಿಯಾನಿ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿಲ್ಲಿಸಿ ಹೇಗಿರುತ್ತೆ ರಕ್ಷಾಬಂಧನ್ ಇವತ್ತು ಅಂತ. ಸ್ಟೇ ಟ್ಯೂನ್ಡ್. ಸೊ ಇವಾಗ ಬಿರಿಯಾನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಚಿಕನ್ ಬೇಯ್ತಿದೆ, ಐ ಶೋ ಯು ದ ಚಿಕನ್ ಆ್ಯಸ್ ವೆಲ್. ಇವಾಗ ಏನಪ್ಪ ಅಂತಂದರೆ ನಿಜ ಟಾಸ್ಕು ಇದಿಷ್ಟು. ನನ್ನ ಚಿಕನ್ ಟೇಸ್ಟ್ ನೋಡ್ದಿರ ಮಾಡ್ತಿದ್ದೀನಿ, ಯಾಕಂದರೆ ನಾನು ಕಾಯಿ ಕಟ್ಟಿದ್ದೀನಿ, ಟೇಸ್ಟ್ ನೋಡೋಂಗಿಲ್ಲ. ಸೊ ರುಚಿ ಏನೇನು ಬೇಕು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಅಂತ. ಮೈ ಸ್ಟೈಲ್, ಈಸಿ ಸ್ಟೈಲ್, ಯಾರು ಬೇಕಾದರೂ ಮಾಡ್ಕೋಬೋದು, ಅಡುಗೆ ಗೊತ್ತಿಲ್ಲದಿರೋರು ಮಾಡ್ಕೋಬೋದು. ಸೊ ಲೆಟ್ ಅಸ್ ಸಿ. ಇಲ್ಲಿ ಚಿಕನ್ ಚಾಪ್ಸ್ ಇಸ್ ಕುಕಿಂಗ್, ಆಲ್ಮೋಸ್ಟ್ ಆಗಿದೆ ಚಿಕನ್ನು. ಒಂದ್ಸತಿ ತಿರುಗಿಸ್ಬಿಟ್ಟು ಆಫ್ ಮಾಡ್ತೀನಿ. ಇವಾಗ ನೋಡೋಣ ಏನೇನು ಬೇಕು ಅಂತ. ಟೊಮ್ಯಾಟೊ, ಆನಿಯನ್, ಚಿಲ್ಲಿ ಫಾರ್ ವೆಜಿಟೇಬಲ್ಸ್, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದು ಸ್ವಲ್ಪ ಪಲಾವ್ಗೆ ಏನೇನು ಹಾಕ್ತಾರೋ ಕಡ ಮಸಾಲ, ಅದು ಕೊರಿಯಂಡರ್, ಬಾಯ್ಲ್ಡ್ ಎಗ್, ರೈಸ್, ಆಯಿಲ್, ಸನ್ ಪ್ಯೂರ್, ನೋ ಪ್ರಮೋಷನ್ದು. ಸೊ ಇವಾಗ ಮಾಡೋಣ. ಆಯಿಲ್ ಕಟ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಹಾಕೋಬೇಕು. ಇದು ಜಸ್ಟ್ ಎಗ್ ಫ್ರೈ ಮಾಡೋಕ್ಕೆ. ಸೊ ಆಯಿಲ್ ಕಾದ್ಮೇಲೆ ಆಯಿಲ್ಗೆ ಸ್ವಲ್ಪ ಅರಿಶಿನ ಪುಡಿ ಸಿಮ್ಮಲ್ಲಿ ಇಟ್ಕೊಬಿಡಿ, ಆವಾಗ ಸಿಯಲ್ಲ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಎಗ್ನ ಚಾಕು ತಗೊಂಡು ಈ ಥರ 3 ಸೈಡ್ಸ್ ಸ್ಲಿಟ್ ಮಾಡಿ ಒಂದೊಂದೇ ಎಗ್ ಆಯಿಲಿಗೆ ಹಾಕಬೇಕು. ಈ ರೀತಿ ಎಲ್ಲ ಎಗ್ ಹಾಕೊಂಡ್ಮೇಲೆ ಸುಮ್ಮನೆ ಹಿಂಗೆ ಬಾಡಿಸ್ಬೇಕು. ನಿಧಾನವಾಗಿ ಬಾಡಿಸಿ, ಯಾಕಂದರೆ ಇಟ್ ಶುಡಂಟ್ ಗೆಟ್ ಬ್ರೇಕ್ ಆಗಬಾರ್ದು. ಬ್ರೇಕ್ ಆದರೆ ಚೆನ್ನಾಗಿರಲ್ಲ. ನಿಧಾನವಾಗಿ. ಇಲ್ಲಿ ನೋಡಿ, ಈ ಮೊಟ್ಟೆ ಬಂದಿದೆ ನೋಡಿ, ಈ ಮೊಟ್ಟೆ ಇದೆಯಲ್ಲ, ನನಗೆ ಒಂದು ಸ್ವಲ್ಪ ಫ್ರೈ ಆಗೋ ತನಕ ಸಿಮ್ಮಲ್ಲೇ ಎಲ್ಲ ಮೊಟ್ಟೆನ ಬಾಡಿಸಿ ಸ್ಟೋವ್ ಸಿಮ್ ಮಾಡಿ ಎಗ್ಗೆಲ್ಲ ಸೈಡ್ ಇಟ್ಕೋಬೇಕು. ಆದಷ್ಟು ಹಿಂಗೆ ಜಾಲರ ಥರ ಇರುತ್ತಲ್ಲ ಅಂತ ಇದನ್ನ ಯೂಸ್ ಮಾಡಿ, ಯಾಕಂದರೆ ಈಸಿಯಾಗಿ ಅಷ್ಟೊಂದು ಎಣ್ಣೆ ವೇಸ್ಟ್ ಆಗಲ್ಲ, ಎಣ್ಣೆ ಜೊತೆಗೆ ಬರಲ್ಲ. ಓಕೆ, ಇನ್ನು ಜಾಸ್ತಿ ಎಣ್ಣೆ ಹಾಕೋಬಿಡಿ, ಸ್ವಲ್ಪ. ಬಿರಿಯಾನಿಗೆ ಆ್ಯಕ್ಚುಲಿ ಎಣ್ಣೆ ಬಿದ್ರೇ ಚೆನ್ನಾಗಿರೋದು. ಸೊ ಎಣ್ಣೆ ಹಾಕ್ಕೊಳ್ಳಿ. ಫಸ್ಟ್ ಒಂದು ಸ್ವಲ್ಪ ಹೀಟ್ ಆಗಲಿ, ಫ್ಲೇಮ್ ಜಾಸ್ತಿ ಮಾಡ್ಕೊಳ್ಳಿ. ಹೀಟ್ ಆಗೋ ತನಕ ಕಾಯಬೇಕು. ಪೇಷನ್ಸ್ ಇಸ್ ದ ಕೀ. ಹೀಟ್ ಆಗೋ ತನಕ ಕಾಯಬೇಕು. ಈ ಪುಲಾವ್ದು ಸ್ಪೈಸಸ್ ಇರುತ್ತಲ್ಲ, ಅದನ್ನು ಎಣ್ಣೆಗೆ ಹಾಕೊಳ್ಳಿ. ಎಣ್ಣೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಎಗ್ಗಿರುತ್ತೆ, ಹುಷಾರು, ಬಿ ಕೇರ್ಫುಲ್. ನೆಕ್ಸ್ಟ್ ಚಿಲ್ಲಿ ಆ್ಯಂಡ್ ಆನಿಯನ್. ಚಿಲ್ಲಿ ಆ್ಯಂಡ್ ಆನಿಯನ್ ಹಾಕ್ಕೊಂಡು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ. ಸೊ ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್,
ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಟೊಮ್ಯಾಟೊ ಹಾಕಿ ಹಿಂದೆನೆ ಸಾಲ್ಟ್ ಹಾಕಿದ್ರೆ ಟೊಮ್ಯಾಟೊ ಬೇಗ ಬೇಯುತ್ತೆ. ಸೊ 1 ಸ್ಪೂನ್ ಸಾಲ್ಟ್ ಹಾಕಿ ಮೊದಲು, ಆಮೇಲೆ ಇನ್ ಕೇಸ್ ಕಮ್ಮಿ ಅನಿಸಿದ್ರೆ ಆಗ್ತಾ ಆಗ್ತಾ ಇನ್ನೊಂದು ಸ್ವಲ್ಪ ಅರಿಶಿನ, ಬ್ರೇಕ್ ಸಾಲ್ಟ್, ಗರಂ ಮಸಾಲ ಕಮ್ಮಿ ಹಾಕ್ಬೇಕು, ಯಾಕಂದ್ರೆ ಅವಾಗಲೇ ರಾ ಸ್ಪೈಸಸ್ ಸ್ಪೈಸ್ ಇರುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ಹಾಕ್ಬೇಕು. ನಾನು ಆಲ್ಮೋಸ್ಟ್ 4 ಗ್ಲಾಸಸ್ ರೈಸ್ ತಗೊಂಡಿದ್ರೆ ಆ ರೈಸ್ಗೆ 8 ಗ್ಲಾಸಸ್ ನೀರು ಬೇಕಾಗುತ್ತೆ. ಸೊ ರೈಸ್ ವಾಶ್ ಮಾಡಿಕೊಂಡು ನೀರು ತಗೊಬಂದ್ಬಿಟ್ಟು ನೀರು ರೈಸ್ ಒಟ್ಟಿಗೆ ಹಾಕೋದು. ಸೊ ರೈಸ್ ತೊಗೊಂಡು ಹೋಗ್ತಿದ್ದೀನಿ ನಾನು ಇವಾಗ. ಸೊ ಇವಾಗ ರೈಸ್ ತೊಳ್ಕೊಬಂದಿದ್ದೀನಿ. ಒಂದ್ಸತಿ ಬಾಡಿಸಿ, ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಮೊದಲು ನೀರು ಹಾಕಿ ಆಮೇಲೆ ಅದು ಜೊತೆ. ಸೊ ಈ ಪಾಯಿಂಟಲ್ಲಿ ಯು ಹ್ಯಾವ್ ಟು ಸ್ಟಾರ್ಟ್ ಆ್ಯಡಿಂಗ್ ಎಗ್ಸ್. ಮೊಟ್ಟೆ ಹಾಕಬೇಕು, ಸ್ಪ್ರೆಡ್ ಮಾಡಿ ಹಾಕಿ. ಸೊ ನಾನು ಇಲ್ಲಿ ಪಾತ್ರೆ ಚೇಂಜ್ ಮಾಡಿದ್ದೀನಿ. ನೀವು ತಪ್ಪು ಮಾಡ್ತೀರಿ, ಇಡಬೇಕಾದ್ರೇ ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಳ್ಳಿ. ನಂಗೆ ಪಾತ್ರೆ ಸಾಲಲ್ಲ ಅನಿಸ್ತು, ಅದಕ್ಕೆ ಚೇಂಜ್. ಸೊ ಇನ್ನೊಂದು ಇಂಗ್ರೀಡಿಯೆಂಟ್ ಮರ್ತೋಗಿದ್ದೆ, ಚಿಕನ್ ಬಿರಿಯಾನಿ ಮಸಾಲ. ಅದನ್ನ ಹಾಕೋಣ ಇವಾಗ. ಎಲ್ಲ ಮರೆಯೋದೇ ಕೆಲಸ ನಂದು. ಸ್ವಲ್ಪ ಇಷ್ಟ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಇದು ಏನು ಹಾಡೇಳಲ್ಲ ಅಭಿವೃದ್ಧಿ ಆಗಿ ನನ್ನ ತಮ್ಮ ಬೆಂಚ್ ಕಾರ್ ತಗೊಳಂಗಾಗ್ಲಿ, ಯಶಸ್ಸಾಗಿ ಚೆನ್ನಾಗಿರ್ಲಿ. ಟೈಮ್ ಎಲ್ಲ ಮಾಡ್ಕೊಂಡ್ ಬಂದ ಒಳ್ಳೆ ಅಭಿವೃದ್ಧಿ ಅಕೌಂಟ್ ಅಲ್ಲಿ 1 ಕೋಟಿ ಇರ್ಬೇಕಂತ ಹೇಳು. ಅಷ್ಟು ಬರ್ಲಿ ಮೊದ್ಲು ತೆಗಿ. ಬಾಯಿ नंबर राखी सेलिब्रेट करो, तुम्ही सर्व काम मौनाचರಣೆ करूनला ಬಿಗ್ ಬಾಸ್ ನಮಕ್ ಹಾಕಿರೋದು ಕಣ್ ಬೀಳ್ಬಾರ್ದು ಅಂತ.
No evil eyes. ಪಾಪ ಎಸ್ಕೊ ಜಲ್ದಿ फूलों का तारों का सबका कहना है, एक हजारों में मेरी बहना है, सारी उम्र हमें संग रहना है, फूलों का ಬಿರಿಯಾನಿ ನಾನು ತಿನ್ನಂಗಿಲ್ಲ ಆದ್ರೂ ನಾನು ಚಪಾತಿ ತಿನ್ಕೊಂಡು ಮಕ್ಳೆಲ್ಲರೂ ಬಿರಿಯಾನಿ ಚೆನ್ನಾಗಿದೆ ಅಂತ ಅಂದ್ರು. ಬಿರಿಯಾನಿ ಚೆನ್ನಾಗಿತ್ತಾ? ಚೆನ್ನಾಗಿದೆ. ಸೊ ಹ್ಯಾಪಿ ರಕ್ಷಾ ಬಂಧನ್ ಎಲ್ಲರಿಗೂ. ಬಾಯ್ ಬಾಯ್. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಬಾಯ್, ಗುಡ್ ನೈಟ್, ರೈಟ್ ಸೇಫ್. ಹಿಂಗೆ ಬರ್ತಾ ಅಂದಿವಿ ಹಂಗೆ ಬರ್ಬೋದ ಚುಚ್ಕೊಂಡ್ರೆ ಮೀ ನುಕ್ಕೋ ಬಾಯ್ ಬೋಲು. ಬಾಯ್ ಸಿದ್ಧಾರ್ಥ್. ಈ ಅಕ್ಕಂಗೆ ಕಾಕ್ರೋಚು ನಾಯಿ ಏನ ನೋಡಿದ್ರು ಭಯ. ಬಾಯ್ ಚಿಕ್ಸ್. ಬಾಯ್ 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 ಬಾಯ್. ಮುಂದೆ ಕೇರ್. ಹೆಲ್ಮೆಟ್ ಹೊರಗಡೆ ಗಾಡಿ ಇವನ್ ಯೋಚನೆ ಮಾಡ್ತಾವನಲ್ವಾ ಬಿಬ್ಬಿ, ಏನ್ ಎಲ್ಲಾರು ಬಂದ್ಬಿಟ್ಟು ಇಷ್ಟ ಬೇಗ ಹೋಗ್ಬಿಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಜಾಲಿ ಫುಲ್ ಜಾಲಿ. ನೋಡ್ತಾವನೆ. ಆಗ ಬಿ ಸೀಟ್ ಬೆಲ್ಟ್ಗೆ ಕಾಲು ನೀಟ್ಕೊಂಡು